ಸಮುದಾಯದ 3 ದಶಕದ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಲು ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಿದೆ. ಈ ನಿಟ್ಟಿನಲ್ಲಿ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸುವ ಪ್ರಕ್ರಿಯೆ ಆರಂಭಿಸಿದೆ. ನಮ್ಮ ರಾಜ್ಯದಲ್ಲೂ ಸರ್ಕಾರ ಸಚಿವ ಸಂಪುಟದಲ್ಲಿ ಒಳ ಮೀಸಲು ಜಾರಿಗೆ ನಿರ್ಣಯ ಕೈಗೊಳ್ಳಬೇಕು. ಒಳ ಮೀಸಲು ಜಾರಿ ಆಗುವ ತನಕ ಎಲ್ಲ ಹುದ್ದೆಗಳ ನೇಮಕಾತಿ ತಡೆಹಿಡಿಯಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಹರಿಯಾಣ ಸರ್ಕಾರ ಇರಬಹುದು, ನಮ್ಮ ಒಳ ಮೀಸಲಾತಿಯ ಒಂದು ಕಾನೂನನ್ನು ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಈಗಾಗಲೇ ಅವರು ತೀರ್ಮಾನ ತಗೊಂಡಿದ್ದಾರೆ. ಆ ಸರ್ಕಾರದಲ್ಲಿ 4-5 ತಿಂಗಳು ಕಳೆದರೂ ಕೂಡ ಇವತ್ತಿನವರೆಗೂ ನಮ್ಮ ಸರ್ಕಾರ ನಮ್ಮ ಒಂದು ಬಹು ಮುಖ್ಯವಾದ ಬೇಡಿಕೆ ಆಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದ್ರಲ್ಲಿ ಮೀನಾಮೇಷವನ್ನು ಇರಿಸತಕ್ಕಂಥ ಬಂಧುಗಳೇ, ಈಗಾಗಲೇ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿದೆ. ಆದರೆ ಈ ಆಯೋಗವನ್ನು ನಾವು ಯಾರು ಎಡಗೈ ಮಾದಿಗ ಸಮುದಾಯದವರು ನಾವೇನು ಸರ್ಕಾರವನ್ನು ಕೇಳಿರಲಿಲ್ಲ, ನಮಗೆ ಆಯೋಗವನ್ನು ರಚನೆ ಮಾಡಿ ಅಂತ ಕೇಳಿರಲಿಲ್ಲ. ನಾವು ಕೇಳ್ತಿರೋದೇನು, ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿದೆಯೋ ಅದನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಬೇಕಂತಕ್ಕಂಥದ್ದು ನಮ್ಮ ಎಲ್ಲ ಒಂದು ಮಾದಿಗ ಸಮುದಾಯದ ಗುರಿ. ನಾವು ಯಾರೂ ಹೋಗಿ ಈ ಒಂದು ಆಯೋಗ ರಚನೆ ನಾವು ಕೇಳಿಲ್ಲ. ಆದರೆ ರಾಜ್ಯ ಸರ್ಕಾರದಲ್ಲಿ ಇಚ್ಛಾಶಕ್ತಿ ಕೊರತೆ ಇದೆ. ಈ ಸಮುದಾಯಕ್ಕೆ ಕೊಡಬಾರ್ದು ಅಂತಕ್ಕಂಥ ಗುರಿನೂ ಕೂಡ ಹೊಂದ್ಕೊಂಡಿರೋಂತಕ್ಕಂಥ ನಾವಿಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತೆ ಬಂಧುಗಳೇ. ಇಷ್ಟೇ ಇದರಲ್ಲಿ ಯಾವುದೇ ನಮ್ಮ ಸಹೋದರ ಸಮುದಾಯ ಇರ್ಬೋದು, ಮತ್ತೊಂದು ಸಮುದಾಯದವರ ಒಂದು ಒತ್ತಡಕ್ಕೆ ಮಣಿದು ಈ ಒಂದು ಮೀಸಲಾತಿಯನ್ನು ಜಾರಿಗೊಳಿಸೋದ್ರಲ್ಲಿ ವಿಳಂಬ ಮಾಡ್ತಾ ಇದೆ. ಅದು ಏನೇ ಇರಲಿ, ಈ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಈ ಸಮುದಾಯದ ಮೇಲೆ ಒಂದು ಮಾನವೀಯತೆಯನ್ನು ತೋರಿ ಏನು ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಅದನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕಂತ ಇವತ್ತು ನಾವೆಲ್ಲ ರಾಜ್ಯಾದ್ಯಂತ ಎಲ್ಲ ಶಾಸಕರ ಮತ್ತು ಸಚಿವರುಗಳ ಮನೆ ಮುಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಯಿಂದ ನಾವೊಂದು ಟಮಟ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಇರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮನೆ ಮುಂದೆ ಧರಣಿ ನಡೆಸಿ ಹಕ್ಕು ಒತ್ತಾಯಗಳನ್ನು ಮನವಿ ಮೂಲಕ ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಮಾದಿಗ ದಂಡೋರ ಅಧ್ಯಕ್ಷ ದ್ಯಾವರನಹಳ್ಳಿ ತಿಪ್ಪೇಸ್ವಾಮಿ, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ವಿಜಯ್ ಕುಮಾರ್, ದಯಾನಂದ್, ದ್ಯಾವರನಹಳ್ಳಿ ಸುರೇಶ್, ನಾಗರಾಜ್, ಬದ್ರಿ ಇತರರು ಹಾಜರಿದ್ದರು.